MS ಸತ್ಯು ನಿರ್ದೇಶನದ ಅನಂತ್ನಾಗ್ ಮತ್ತು ಶಬಾನಾ ಆದ್ಮಿ ಅಭಿನಯದ ಕನ್ನೇಶ್ವರ ರಾಮ ಮತ್ತು ಕಪ್ಪು ಕೊಳ ಹಾಗೂ ಇನ್ನೂ ಹಲವಾರು ಚಿತ್ರಗಳ ಚಿತ್ರೀಕರಣ ಕೂಡ ಆಗಿದೆ. ಹಾಗಾದರೆ 1947ರಲ್ಲಿ ನಿರ್ಮಾಣವಾದ ಈ ಮನೆ ವಿಶೇಷತೆ ಏನು, ಈ ಮನೆ ಇರುವುದು ಎಲ್ಲಿ ಎಂದು ತಿಳಿಯೋಣ ಬನ್ನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ನಮಸ್ಕಾರ, ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸುಮಾರು ದಶಕಗಳ ಹಿಂದೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲಿಂಗನಮಕ್ಕಿಯಲ್ಲಿ ಶರಾವತಿ ನದಿಗೆ ಅಡ್ಡಲಾಗಿ ಜಲವಿದ್ಯುತ್ ಯೋಜನೆಗೆ ಒಂದು ಅಣೆಕಟ್ಟನ್ನು ನಿರ್ಮಿಸಲಾಗಿದ್ದು, ಸಾಗರ ಮತ್ತು ಹೊಸನಗರ ತಾಲೂಕಿನ ಸುಮಾರು ಭೂಪ್ರದೇಶ ಅಣೆಕಟ್ಟಿನ ಹಿನ್ನೀರಿನಿಂದ ಮುಳುಗಡೆಯಾಗಿ ಇದರಿಂದ ಹಲವಾರು ರೈತ ಕುಟುಂಬ ತಮ್ಮ ಮನೆ ಮತ್ತು ಜಮೀನನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಅಂತಹ ಕುಟುಂಬಕ್ಕೆ ಸರ್ಕಾರ ಪರಿಹಾರವನ್ನು ನೀಡುತ್ತದೆ. ಸರ್ಕಾರ ನೀಡಿದ ಪರಿಹಾರ ಪಡೆದು ಹಲವಾರು ಕುಟುಂಬ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ತಮ್ಮ ಬದುಕಿನ ನೆಲೆಯನ್ನು ಕಟ್ಟಿಕೊಳ್ಳುತ್ತಾರೆ. ಆದರೆ ಹೊಸನಗರ ತಾಲೂಕಿನ ಹೆಬ್ಬಿಗೆ ಎಂಬ ಊರಿನ ದೊಡ್ಡ ಜಮೀನ್ದಾರ್ ಕುಟುಂಬ ತಮ್ಮ ಹುಟ್ಟೂರನ್ನು ಬಿಟ್ಟು ದೂರದ ಊರಿಗೆ ಹೋಗಲು ಮನಸ್ಸಾಗದೆ ಅಲ್ಲಿಂದ ಕೇವಲ 5-6 ಕಿಲೋಮೀಟರ್ ದೂರದ ಕೊಡಚಾದ್ರಿ ತಪ್ಪಲಿನ ಸುಂದರ ಪ್ರದೇಶದಲ್ಲಿ ಬಂದು ನೆಲೆ ನಿಲ್ಲುತ್ತಾರೆ. ಮುಳುಗಡೆ ಜಾಗದಿಂದ ಈ ಊರಿಗೆ ಬಂದು ಇಲ್ಲಿ ತಮ್ಮ ಬದುಕು ಕಟ್ಟಿಕೊಳ್ಳಬಹುದು ಎಂದು ನಿಟ್ಟುಸಿರು ಬಿಟ್ಟಿದ್ದಕ್ಕೋ ಏನೋ ಆ ಊರಿಗೆ ನಿಟ್ಟೂರು ಎಂದೇ ಹೆಸರಾಯಿತು. ಅಲ್ಲಿ ಬಂದು ನೆಲೆ ನಿಂತ ಕುಟುಂಬವೇ ಸುಬ್ಬರಾಯರ ಕುಟುಂಬ. ಅವರು ಬಂದ ನಂತರ ಇನ್ನೂ ಹಲವಾರು ಕುಟುಂಬಗಳು ನಿಟ್ಟೂರಿಗೆ ಬಂದು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಈಗ ನಿಟ್ಟೂರು ಸುಮಾರು 4,000ಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ ದೊಡ್ಡ ಊರೇ ಆಗಿದೆ. ಹೆಬ್ಬಿಗೆ ಊರಿನಲ್ಲಿದ್ದ ಸುಬ್ಬರಾಯರು ನಿಟ್ಟೂರಿಗೆ ಬಂದ ನಂತರ ಅವರ ಹೆಸರಿನ ಹಿಂದೆ ನಿಟ್ಟೂರು ಸೇರಿಕೊಂಡು ನಿಟ್ಟೂರು ಸುಬ್ಬರಾಯರು ಎಂದೇ ಖ್ಯಾತರಾದರು. ಇವರು ಆಗಿನ ಕಾಲದಲ್ಲಿ ಜನಪರ ಹೋರಾಟಗಳಲ್ಲಿ ಮುಂದಾಳತ್ವ ವಹಿಸುತ್ತಿದ್ದರು. ಈಗ ನಾವು ಹೇಳ ಹೊರಟಿರುವುದು ಈ ನಿಟ್ಟೂರು ಸುಬ್ಬರಾಯರು 1947ರಲ್ಲಿ ನಿರ್ಮಿಸಿರುವ ಅವರ ಮನೆಯ ಬಗ್ಗೆ. ಹೌದು ಸ್ನೇಹಿತರೆ, ಕೊಡಚಾದ್ರಿಯ ತಪ್ಪಲಿನ ಸುಂದರ ಪ್ರದೇಶ ನಿಟ್ಟೂರಿನಲ್ಲಿ ಇವರು ನಿರ್ಮಿಸಿರುವ ಒಂದು ಅಂತಸ್ತಿನ ಉಪ್ಪರಿಗೆ ಮನೆಯನ್ನು ಹೆಚ್ಚಾಗಿ ಬೀಟೆ ಮರವನ್ನು ಬಳಸಿ ಸುಂದರ ಕೆತ್ತನೆ ಮಾಡಿಸಿ ನಿರ್ಮಿಸಿರುವ ಈ ಮನೆಯಲ್ಲಿ ಅನಂತ್ನಾಗ್ ಅಭಿನಯದ ಕನ್ನೇಶ್ವರ ರಾಮ ಮತ್ತು ಕಪ್ಪು ಕೊಳ ಚಿತ್ರದ ಚಿತ್ರೀಕರಣ ಕೂಡ ಆಗಿದೆ. ಅಲ್ಲದೆ ಇನ್ನೂ ಹಲವಾರು ಕನ್ನಡ, ತೆಲುಗು ಚಿತ್ರದ ಚಿತ್ರೀಕರಣ ಕೂಡ ನಡೆದಿದೆಯಂತೆ. ನಾವು ಅಲ್ಲಿಗೆ ಭೇಟಿ ನೀಡಿದಾಗ ವೈಕುಂಠ ಸಮಾರಾಧನೆ ಎಂಬ ಚಿತ್ರದ ಚಿತ್ರೀಕರಣವೂ ಸಹ ನಡೆಯುತ್ತಿತ್ತು. ಬನ್ನಿ, ಈ ಮನೆಯ ಸಂಪೂರ್ಣ ಚಿತ್ರಣ ಹೇಗಿದೆ ನೋಡಿ ಬರೋಣ.
सत्यधर्मरताय च ದಿನಸಿ ಸಾಮಾನುಗಳು ಬಂದು ಸ್ಟಾರ್ಟ್ ಮಾಡ್ತಾರೆ. ಸುಬ್ಬರಾಯರ ಮಗ ಶ್ರೀಯುತ ರವೀಶ್ ಮತ್ತು ಅವರ ಪತ್ನಿ ಶ್ರೀಮತಿ ಚೇತನ. ಶ್ರೀಮತಿ ವೈಶಾಲಿ ಜಿ ಅವರ ಜೊತೆ ರವೀಶ್ ರವರು ತಮ್ಮ ಅನುಭವ ಹಂಚಿಕೊಂಡಿದ್ದು ಹೀಗೆ. ಈ ಮನೆ ಯಾವಾಗ ಕಟ್ಟಿದ್ದು ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಅಂತ ನಮಗೆ ಬಹಳ ಆಸಕ್ತಿ ಇದೆ. ದಯವಿಟ್ಟು ಹೇಳ್ಬೇಕಾದ್ರೆ ಕೇಳ್ಕೊಳ್ತೀನಿ. ಇದು ಬಂದು 47ರಲ್ಲಿ 1947ರಲ್ಲಿ ಕಟ್ಟಿದ್ದು ನಮ್ಮ ತಂದೆ ಸುಬ್ರಾವ್, ಸುಬ್ರಾವ್. ನಾವು ಮುಳುಗಡೆಯಿಂದ ಬಂದವರು. ಮುಳುಗಡೆ ಅಂದ್ರೆ ಲಿಂಗದ ಮಕ್ಕಿ ಅಂತ ಶ್ರೇಭಾಸ್ಕರ್ ಡ್ಯಾಮ್ ಅಂತ ಇತ್ತು 47 ಇಲ್ಲೇ ಒಂದು 5 ಕಿಲೋಮೀಟರ್ ಆಚೆಯಿಂದ ಬಂದು ಇಲ್ಲಿ ಲಿಂಗದ ಮಕ್ಕಿಯಲ್ಲಿ ಪೂರ್ತಿ ಮುಳುಗಡೆ ಆಯ್ತು 65ರಲ್ಲಿ ಅಂತ ಪೂರ್ತಿ ಈ ಕಡೆ 47ರಲ್ಲಿ 47 ಇದು ಕನ್ಸ್ಟ್ರಕ್ಷನ್ ಆಗಿರೋದು. 57ರಲ್ಲೇ ಈ ಮನೆ ಆಗಿರೋದು. ಪೂರ್ವಿಕರೆಲ್ಲ ಇಲ್ಲಿಂದ ಒಂದು 5 ಕಿಲೋಮೀಟರ್ ಆಚೆ ಹೆಬ್ಬಿಗೆ ಅಲ್ಲಿ ನಮ್ಮ 100 ಎಕರೆ ಮುಳುಗಡೆ ಆಯ್ತವಾಗ ಅಲ್ಲಿ ಇಲ್ಲಿ ಬಂದು ತಂದೆಗೆ 3 ಜನ ಬ್ರದರ್ಸ್ ಇಲ್ಲೇ ಆ ಕಡೆ ಇದ್ದಾರೆ. 5 ಕಿಲೋಮೀಟರ್ ಆಗ್ತದೆ. ನಾವು ಒರಿಜಿನಲ್ ನಮ್ಮ ತಂದೆ ಈ ಮನೆ ಕಟ್ಸಿದೋ ಅದು ಇಲ್ಲೇ ಬಹಳ ಚೆನ್ನಾಗಿದೆ ಸರ್. ಮತ್ತೆ ಇಲ್ಲಿ ಕೆಲವು ಮೂವಿ ಶೂಟಿಂಗ್ ಎಲ್ಲ ಆಗಿದೆ ಅಂತ ನಾವು ಕೇಳ್ಪಟ್ಟಿದ್ದೇವೆ. ಯಾವ್ದ್ಯಾವ್ದು ಆಗಿದೆ ಅಂತ ಸ್ವಲ್ಪ ಹೇಳ್ಬೋದು ಸರ್? ಮೊದಲು ಕರ್ಣೇಶ್ವರಮ್ಮ, ಕಪ್ಪು ಕೂಡ ಸುಮಾರು ಒಂದು 4-5 ತೆಲುಗು ಮೂವಿಗಳಲ್ಲ. ಕನ್ನಡ ಸುಮಾರು ರಾಮನ ಸವಾರಿ ಅಂತ ಮೊನ್ನೆ ಲಾಸ್ಟ್ 2-3 ಇಯರ್ಸ್ ಬ್ಯಾಕ್ 7-8 ಮೂವಿ ಇಷ್ಟೊಳಗಡೆ ಆಗಿದೆ. ಈಗ ಇದು ವೈಕುಂಠ ಸಮಾರಂಭ ಹೇಗಾಗ್ತದೆ ಶೂಟಿಂಗ್? ಫಸ್ಟ್ ಚೆನ್ನಾಗಾಗ್ತಿದೆ, ಚೆನ್ನಾಗಿದೆ ಸಿನಿಮಾ ಕಾಣುತ್ತೆ. ನಿಟ್ಟೂರ್ ಸುಬ್ಬರಾವ್ ಅಂತ ಹೇಳಿದ್ರೆ ಆ ಹೆಸರು ಸ್ವಲ್ಪ ಕೇಳಿದ್ವಿ ನಾವು. ಹೌದು, ಸ್ಟೇಟ್ ಲೆವೆಲ್ ಫಿಗರ್ ಇದ್ರ ಸಭೆಗೆಲ್ಲ ಅವ್ರದ್ದು ಮತ ಚಲಾಯಿಸುವಂತ ಹಕ್ಕನ್ನು ಹೊಂದಿದ್ರು.
ಹಾಗಾದ್ರೆ ದೊಡ್ಡ ಭೂಮಾಲೀಕರಾಗಿದ್ರಿ ಅನ್ನೋದು ನಮಗೆ ಆಮೇಲೆಲ್ಲ ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲೆಲ್ಲ ಹೋಯ್ತು. ಎಷ್ಟು ಈಗ ಅದ್ರಲ್ಲಿ ಒಂದು 40 ಎಕರೆ ಹೋಯ್ತು. ಬ್ಯಾಕ್ ವಾಟರ್ ಒಂದು 100 ಎಕರೆ. ಬಹಳ ದೊಡ್ಡ ಲ್ಯಾಂಡ್ ಹೌದು ಹೌದು. ಈಗ 30 ಎಕರೆ ಹೋಗ್ಕೊಂಡು. ನಿಮ್ಮ ಮನೇಲಿ ಮತ್ತೆ ಯಾರಿದ್ರಿ ಸರ್ ಈಗ? ಅಮ್ಮ ತೀರ್ಕೊಂಡು 1 ವರ್ಷ ಆಯ್ತು. ನಾವು ಈ ಗಂಡ ಹೆಂಡತಿ ಇಬ್ರೆ. ಮಗ ಶಿವಮೊಗ್ಗದಲ್ಲಿ ಡಾಕ್ಟರ್, ಅವನು MD ಮಾಡಿ ಈಗ ಕ್ರಿಟಿಕಲ್ ಕೇರ್ ಅಂತ ಸೂಪರ್ ಸ್ಪೆಷಾಲಿಟಿ ಮಾಡಿ ಕ್ರಿಟಿಕಲ್ ಕೇರ್ ಮಾಡಿದ. ಸೊಸೆ ಪೆಥಾಲಜಿಸ್ಟ್ ಮೊಮ್ಮಕ್ಕಳು ಸರ್? ಅವನಿಗೆ ಒಂದು ಮಗ ಒಂದು ಮಗಳು. ಈಗ ಒಂದು 5 ವರ್ಷದ್ದು ಒಂದು ಸಣ್ಣ. ನಿಮ್ಮ ಮನೆಯವರು ಮತ್ತೆ ಕಾಸರವಳ್ಳಿ ಮನೆಯವರು ಗಿರೀಶ್ ಅವರ ಕಸಿನ್. ಗಿರೀಶ್ ಕಾಸರವಳ್ಳಿ ಮನೆ ಅಂದ್ರೆ ಬಹಳ ಹೌದು, ನಮ್ಮ ಮನೆಗಿಂತ ತುಂಬಾ ಹಳೆ ಮನೆ, 300 ವರ್ಷದ್ದು. ಹೌದು, ತುಂಬಾ ಅದ್ಭುತವಾಗಿದೆ. ಅದು ಗಂಧದ ಉಪ್ಪರ್ಗೆ ಇದೆ ಅಲ್ಲಿ. ಇವಾಗ್ಲೂ ಇದೆ? ಈಗಲೂ ಇದೆ. ಮುಂದಿಗೆಲ್ಲ ಗಂಧದ್ದು. ಅದೇ ಕಾಸರವಳ್ಳಿಯವರದ್ದು ನಾನೊಂದು ವಿಚಾರ ಕೇಳಿದ್ದೆ. ಕಮಲಶಿಲೆ ದೇವಸ್ಥಾನ ಇದೆಯಲ್ಲ, ಅಲ್ಲಿ ರಥ ಕಟ್ಟುವಾಗ ಕಾಸರವಳ್ಳಿ ಮನೆ ತಂದವೇ 5,000 ಕೊಟ್ಟಿದ್ದಂತೆ. ಅಲ್ಲಿ ಒಂದು ಮನೆ ಇದೆ, ಅವರೇ ಕೊಟ್ಟಿರೋದು ಕಾಸರವಳ್ಳಿ. ಬಹಳ ಹೆಸರುವಾಸಿ. ಮತ್ತೆ ಮೈಸೂರು ಮಹಾರಾಜರಿಗೂ ಏನೋ ಸಾಲ ಕೊಟ್ಟಿದ್ರು ಅಂತ ನಾವು ಕೇಳ್ತೀವಿ. ಮೈಸೂರಿಗೆ ಸಾಲ ಕೊಟ್ಟಿದ್ರು. ತುಂಬಾ ಮ್ಯಾನ್ಕೋಸಿನ ಫೌಂಡರ್ ನಂಬರ್. ಎಲ್ಲಾ ಪುಸ್ತಕಗಳ, ಎಲ್ಲಾ ಗೆಜೆಟ್, ಎಲ್ಲಾ ಪೇಪರ್ಗಳು ಎಲ್ಲ ಕಾಸರವಳ್ಳಿ ಮನೆಗೆ ಬರದೇ ಇರೋದು ಯಾವುದೂ ಇಲ್ಲ. ಈಗಲೂ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅದೇ ಮನೇನು ಬಹಳ ಈಗಲೂ ಅದೇ ತರ ಇದೆ, ನೋಡುವಂತ ಪ್ಲೇಸ್. ಮತ್ತೆ ಇಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಸರ್, ಇಲ್ಲಿ ಇರುವಂತದ್ದು. ಮತ್ತೆ ಎಕ್ಸ್ಪೀರಿಯನ್ಸ್, ಈ ವರ್ಷದ ಎಕ್ಸ್ಪೀರಿಯನ್ಸ್ ಸಾರಿ ಬಂದ 8 ತಿಂಗಳು ಮಳೆಗಾಲ. ಅಡಿಕೆ ಬೆಳೆ ತುಂಬಾ ಲಾಸ್ ಆಗಿದೆ. ಎಲ್ಲ ಚುಕ್ಕಿರೋದು ಬರ್ತಿದೆ. ಅಡಿಕೆ ನಂಬ್ಕೊಂಡಿದ್ವಿ, ಈಗ ಅಡಿಕೆ ಅವನತಿಯ ಕಾಲ. ಈ ಕಡೆ ಎಲ್ಲ ಹೌದು, ಅಡಿಕೆ ಅದು ಎಲೆ ಚುಕ್ಕಿ ನಮಗ್ ಒಂದು 5 ವರ್ಷದ ಈಚೆ ಭಾರಿ ಮಾಡ್ತಾರೆ. ಒಂಥರ ಸಂಕ್ರಮಣ ಕಾಲ. ಅಡಿಕೆಯನ್ನು ನಂಬ್ಕೊಂಡಿದ್ವಿ. ಅದು ನೆಕ್ಸ್ಟ್ ನೀವು ಬೆಳೆ ಏನ್ ಚೇಂಜ್ ಮಾಡ್ಬೇಕು ಅನ್ನೋದ್ರ ಬಗ್ಗೆನೇ ಒಂದು ದೊಡ್ಡ ಗೊಂದಲದಲ್ಲಿ. ಅಡಿಕೆ ಬಿಟ್ಟರೆ ಕಾಫಿಗೆ ಹೋದ್ರ ಆಗುತ್ತಾ ಗೊತ್ತಿಲ್ಲ. ಏನಾದ್ರು ಆತರ ಡಿಸ್ಕಷನ್ ಮಾಡಿದ್ರೆ ಮಾಡ್ತಾ ಇದ್ದೀವಿ. ಗದ್ದೆಯನ್ನು ಮಾಡ್ತಾ ಗದ್ದೆ ಮಾಡ್ತಿದೀವಿ ಸರ್. ಒಂದು ಈಗ ಎಷ್ಟು ಎಕರೆ ಇದೆ ಸರ್ ಇಲ್ಲಿ? 30 ಎಕರೆ ಇದೆ ಟೋಟಲ್. ಈಗ ಗದ್ದೆ, ತೋಟ ಎಲ್ಲ ಸೇರಿಸಿ. ಆಕ್ಚುಲಿ ನಿಟ್ಟೂರು ಅಂದ್ರೆ ನಮ್ ತಂದೆ ಬಂದು ನಿಟ್ಟೂರು ಅಂತ ಹೆಸರು ಇಟ್ಕೊಂಡು ಈ ಊರು. ಆಮೇಲೆ ಎಲ್ಲ ಊರು ಡೆವಲಪ್ ಆಗ್ತಾ ಬಂತು. ಎಷ್ಟು ಮನೆ ಇದೆ ಸರ್? ಈಗ ಸುಮಾರು 4,000-5,000 ಜನಸಂಖ್ಯೆ ಇದೆ. ತುಂಬಾ ಡೆವಲಪ್ ಆಗಿದೆ. ಬಲಗಿದೆ, ಡೆವಲಪ್ ಆಗ್ತಾ ಇದೆ. ಇಲ್ಲಿ ನ್ಯಾಷನಲ್ ಹೈವೇ ಪಾಸ್ ಆಗುತ್ತೆ. ಸಾಗರದ್ದು ಹೆಸರುಮುಖಿ ಸೇತುವೆ ಆಗಿದೆ. ಬಸ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ತುಂಬಾ ಸೂಪರ್. ಮತ್ ನಮ್ದೆಲ್ಲ ರೋಡ್ ಸೈಡ್ ಮನೆಗಳು ಏನೋ ಹಳ್ಳಿ ನಾವು ಇಲ್ಲ, ಹಳ್ಳಿನೇ ಇಲ್ವಲ್ಲ ಈಗ. ಇಂಟರ್ನೆಟ್ ಇದೆಲ್ಲ ಬಂದಾಗ ಈಗೆಲ್ಲ ಭದ್ರತೆ ಅಂತಾನು ಅನ್ಸುತ್ತೆ. ಹಳ್ಳಿ ಕ್ವಶನ್ ಏನಿಲ್ಲ. ಬಟ್ ಈಗಿನ ಯಂಗರ್ ಜನರೇಷನ್, ಅದ್ರಲ್ಲೂ ಹೆಣ್ಮಕ್ಳು ಹಳ್ಳಿ ಬರಕ್ ಹೋಗ್ತಿದ್ರು. ಯಂಗರ್ ಜನರೇಷನ್ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಅಲ್ಲಿ ನೆಕ್ಸ್ಟ್ ಉಳಿಸ್ಕೊಂಡು ಹೋದ್ರೆ ಒಂದು ಒಳ್ಳೆಯದು. ನೆನಪಿಗೆ ಶಾಶ್ವತವಾಗಿ ಉಳಿ. ಫ್ಯಾಮಿಲಿ ಹೋಗೇ ಬಿಟ್ಟಿದೆ. ಇರೋ ಫ್ಯಾಮಿಲಿ ನಾವು ನಡೆಸ್ಕೊಂಡು ಹೋಗ್ಲಿ ಅಂತ. ನಮ್ಮ ಎಲ್ಲ ಪ್ರಶ್ನೆಗಳಿಗೂ ತುಂಬಾ ಚೆನ್ನಾಗಿ ಉತ್ತರ ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದ ಸರ್. ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.